ನಮಸ್ಕಾರ. ಇವಾಗಲೇ ನಾವು ಡೆವಿಲ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಡೆವಿಲ್ ಸಿನಿಮಾ ಅಂತ ಬಂದಾಗ ದರ್ಶನ್ ಅವರ ಆಕ್ಟಿಂಗ್ ಎಷ್ಟು ಎಲ್ರಿಗೆ ಎಫೆಕ್ಟ್ ಕೊಡುತ್ತೋ ಅದರಲ್ಲಿ ಬಂದಿರುವಂತಹ ಡೈಲಾಗ್ಸ್ ಇದೆಲ್ಲ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಮ್ಮ ಜೊತೆ ಡೆವಿಲ್ ಸಿನಿಮಾದ ಡೈಲಾಗ್ ರೈಟರ್ ಆಗಿರುವಂತಹ ಕಾಂತರಾಜ್ ಅವರು ಇದ್ದಾರೆ. ಬನ್ನೋರ್ ಜೊತೆ ಮಾತಾಡೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಯಾಕಂತ ಹೇಳಿದ್ರೆ ಡೆವಿಲ್ ಸಿನಿಮಾ ನೋಡ್ಕೊಂಡು ಬಂದಾಗ ನಮಗೆ ಆ ಡೈಲಾಗ್ಗಳು ನೆನಪಾಗ್ತಿದೆ ಎಲ್ರಿಗೂ ಕೂಡ. ಸೊ ಏನು ಹೇಳ್ತೀರಾ ಸರ್? ನಿಮ್ಮ ಡೈಲಾಗ್ ಕೈ ಚಳಕ ಎಲ್ಲ ಕಡೆ ಮೋಡಿ ಮಾಡ್ತಾ ಇದೆ, ಏನು ಹೇಳ್ತೀರಾ? ನನ್ನೊಬ್ಬಂದೇ ಕೈ ಚಳಕ ಇಲ್ಲಿ ಪ್ರಕಾಶ್ ಸರ್ ಕತೆ, ದರ್ಶನ್ ಸರ್ ಆಕ್ಟಿಂಗು ಕತೆ ಎಲ್ಲವೂ ಸೇರಿ ಚಳಕ ಮಾಡ್ತಾ ಇದೆ. ಜನಗಳ ಎಕ್ಸ್ಪ್ರೆಷನ್ಸ್ ನೋಡ್ಬಿಟ್ಟು ತುಂಬಾ ಖುಷಿಯಾಗಿದೆ ಸರ್. ಅದರಲ್ಲಿ ಬಂದಿರುವಂತಹ ಒಂದೊಂದು ಡೈಲಾಗ್ ಕೂಡ ಎಲ್ಲೋ ದರ್ಶನ್ ಸರ್ಗೆ ಕನೆಕ್ಟ್ ಆಗೋ ರೀತಿ ಇದೆ. ಇವಾಗ ಅದರಲ್ಲಿ ಕೆಲವೊಂದು ಡೈಲಾಗ್ ಇದೆ, ಅಮಾವಾಸ್ಯೆ ಅಂತ ಹೇಳಿ ಬಂದಾಗ ಹುಡುಗಿರಿಂದಲೇ ಅಮಾವಾಸ್ಯೆ ಬಂತು ಅನ್ನುವಂಥದ್ದು. ಎಲ್ಲೋ ನೋಡಿದಾಗ ಇವ್ರ ರಿಯಲ್ ಲೈಫಲ್ಲೂ ಕನೆಕ್ಟ್ ಆಗೋ ತರ ಇದೆ. ಯಾವ ಥಾಟ್ ಇಟ್ಕೊಂಡು ಡೈಲಾಗ್ಸ್ ಎಲ್ಲ ಬರ್ದ್ರಿ ಅನ್ನುವಂಥದ್ದು? ಇದು ರಿಯಲ್ ಲೈಫ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಓನ್ಲಿ ಸಿನಿಮಾ ಪಾತ್ರಕ್ಕೋಸ್ಕರ ಬರೆದಿದ್ದು. ಸೊ ಜನಗಳು ಅದನ್ನ ಒಂದೊಂದ್ ತರ ನೋಡ್ಕೊತಾ ಇದ್ದಾರೆ ಅಷ್ಟೇ. ಬಟ್ ಜನ ಎಂಜಾಯ್ ಮಾಡ್ತಾರೆ ಡೈಲಾಗ್. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ ಡಬಲ್ ರೋಲ್ ದರ್ಶನ್ ಸರ್ ಕಂಡಿದ್ದಾರೆ. ಒಂದು ಕೃಷ್ಣ ಆಗಿ ಒಂದು ಎಲ್ರಿಗೂ ಕೂಡ ಪ್ರೀತಿ ಹಂಚಿದ್ರೆ, ಇನ್ನೊಂದು ಡೆವಿಲ್ ಆಗಿ ಎಲ್ರಿಗೂ ಕೂಡ ಒಂದು ಡೆವಿಲ್ ರೂಪವನ್ನು ತೋರಿಸಿದ್ದಾರೆ. ಎಷ್ಟು ಡಿಫಿಕಲ್ಟ್ ಅಂತ ಅನಿಸ್ತು ನಿಮಗೆ ಡೈಲಾಗ್ ಬರೀಲಿಕ್ಕೆ? ಸ್ವಲ್ಪ ಕಷ್ಟ ಅನಿಸ್ತು. ಅದಕ್ಕೆ ನನಗೆ ಪ್ರಕಾಶ್ ಸರ್ ತುಂಬಾ ಸಾಥ್ ಕೊಟ್ಟರು, ಮತ್ತೆ ದರ್ಶನ್ ಸರ್ ಕೂಡ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ. ಸರಿ, ಕೆಲವೊಂದು ಡೈಲಾಗ್ಗಳು ಇವಾಗ ಗ್ರಹಣ ಹಿಡಿಯುತ್ತೆ ಅನ್ನುವಂಥದ್ದು, ಇನ್ನೊಂದು ಬರ್ತಿದ್ದೀನಿ ಚಿನ್ನ ವೆಯ್ಟ್ ಮಾಡು, ಅವ್ರದ್ದೇ ಕೆಲವೊಂದು ಸಿಗ್ನೇಚರ್ ಡೈಲಾಗ್ಗಳೆಲ್ಲ ಆ್ಯಡ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ದರ್ಶನ್ ಸರ್ ಇಮೇಜ್ ಇಟ್ಕೊಂಡೇನೆ ಬರ್ದಿದ್ದು. ಅಂದ್ರೆ ಕತೆ ಪೂರಕವಾಗಿತ್ತು. ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಖಂಡಿತ ಶಿಲ್ಲೆ ಹೊಡಿದೆ ಅಂತ ಸಂಪೂರ್ಣ ನಂಬಿಕೆ ಆಯ್ತು. ಅದು ಇವತ್ತು ವರ್ಕ್ ಆಗಿದೆ, ಥಿಯೇಟರ್ ಮೇಲೆ ಕಳಿಸಿದ್ದು. ಸರ್, ಈ ಡೈಲಾಗ್ ಎಲ್ಲ ಕಂಡು ಹೇಳಿದ್ಮೇಲೆ ದರ್ಶನ್ ಸರ್ ಏನಂದ್ರು ಈ ಡೈಲಾಗ್ಗಳಿಗೆಲ್ಲ? ತುಂಬಾ ಖುಷಿ ಪಟ್ರು. ತುಂಬಾ ಚೆನ್ನಾಗಿದೆ ಡೈಲಾಗ್ ರೈಟರ್ ಅಂತ ನಾನು ನೇರವಾಗಿ ನನಗೆ ಹೇಳಿಲ್ಲ, ಪ್ರಕಾಶ್ ಸರ್ ಹೇಳಿದ್ರು. ಸರ್, ಪ್ರತಿಯೊಂದು ಡೈಲಾಗ್ಗಳಾಗಿರ್ಬೋದು, ಪ್ರತಿಯೊಂದು ಅವ್ರದ್ದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಎಲ್ಲನೂ ಕೂಡ ಈ ಸಿನಿಮಾದಲ್ಲಿ ಸಖತ್ತಾಗಿದೆ. ನೀವು ಈ ಡೈಲಾಗ್ ರೈಟ್ ಅಂತ ಹೇಳಿ ಬಂದಾಗ ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಸಿನಿಮಾದಲ್ಲಿ ಡೈಲಾಗ್ ರೈಟಿಂಗ್ ಮಾಡಿದ್ದೀರಾ ಅಂತ ಹೇಳಿ? ಸಿನಿಮಾಗೆ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಒಳಗೆ ಭಾವನೆ ಇತ್ತು, ಕತೆ ಮತ್ತು ದರ್ಶನ್ ಸರ್ ಇಮೇಜು ಅಷ್ಟೇ ನನಗೆ ಖಂಡಿತವಾಗ್ಲು. ಸರ್, ಇನ್ನೊಂದು ದರ್ಶನ್ ಸರ್ಗೆ ಏನಾದರೂ ಕತೆ ಬರಿಬೇಕು ಅಂತ ಹೇಳಿದ್ರೆ ಇಂಥ ಪಂಚ್ ಡೈಲಾಗ್ ಕೊಡ್ತೀರಾ? ಮೇ ಬಿ ಇದು ನನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಒಂದು ಮುಕ್ಕಾಲು ಭಾಗ ಇರ್ಬೋದು. ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರೆ ಇನ್ನೂ ಫುಲ್ ಪ್ಲೇಜ್ ಆಗಿ ಮಾಡ್ತೀನಿ ಅಂತ ನಂಬಿಕೆ ಇದೆ. 100%. ಸರ್, ಇವತ್ತು ಸಿನಿಮಾ ನೋಡ್ಲಿಕ್ಕೆ ಸರಿ ಇಲ್ಲ ನಮ್ಮ ಜೊತೆ, ಎಲ್ಲ ಚಿತ್ರತಂಡ ಕೂಡ ಬೇಜಾರಿದೆ. ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಖಂಡಿತ ಅವ್ರ ಕೆಲಸ ಕಾರ್ಯದಲ್ಲಿ ಒತ್ತಡದಲ್ಲಿ ಇರ್ಬೋದು, ಎಲ್ಲರೂ ಬರ್ತಾರೆ. ಖಂಡಿತ ನಮಗೆ ಕನ್ನಡ ಸಿನಿಮಾ ಚಿತ್ರರಂಗ ಒಂದು ಕುಟುಂಬ ಇದ್ದಂಗೆ ಎಲ್ಲರೂ ನಿಧಾನ ಬರ್ಬೋದು, ಅವ್ರ ಕೆಲಸ ಕಾರ್ಯ ಮುಗಿಸ್ಕೊಂಡು ಬರ್ಬೋದು. ಸರ್, ಇನ್ನೊಂದು ನಾನೀಗ ನನ್ನ ಕಣ್ಣಾರೆ ನೋಡ್ಪಟ್ಟ ಹಾಗೆ ದರ್ಶನ್ ಸರ್ ಎಲ್ಲರೂ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೋ, ಸಿನಿಮಾ ನೋಡಿದ್ಮೇಲೆ ಯಾರು ಡೈಲಾಗ್ ರೈಟರ್ ಅಂತ ಹೇಳಿ ಹುಡ್ಕೊಂಡು ಬರುವಾಗ ಆಗಿದೆ. ಇದಕ್ಕೆ ಏನು ಹೇಳ್ತೀರಾ? ಆ ಪ್ರೀತಿಗೆ, ಆ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಈ ಸಿನಿಮಾದಲ್ಲಿ ಬರುವಂತಹ ಸಕ್ಕ ಡೈಲಾಗ್ ಆಗಿರ್ಬೋದು, ಬರ್ತಿದ್ದೀನಿ ಚಿನ್ನ ವೆಯ್ಟ್ ಮಾಡು ಅನ್ನೋಂಥದ್ದಾಗಿರ್ಬೋದು, ಹುಡುಗಿರಿಂದಲೇ ಅಮಾವಾಸ್ಯೆ ಬಂದಿದೆ ಅನ್ನುವಂಥದ್ದು, ಪ್ರತಿಯೊಂದು ಡೈಲಾಗ್ ಕೂಡ ಸಿನಿ ಥಿಯೇಟ್ರಲ್ಲೇ ಮೋಡಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಡೈಲಾಗ್ ರೈಟರ್ ಆಗಿರುವಂತಹ ಕಾಂತರಾಜ್ ಅವರು ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.